ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಈ ದಿನ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರಾದಂಥ ನಿಮಗೆ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ, ನಿಮ್ಮೆಲ್ಲರಿಗೂ ಲೋಕರಕ್ಷಕನು, ನಮ್ಮನ್ನು ಪ್ರೀತಿಸಿ ಸಹಾಯ ಹಸ್ತ ಚಾಚುವವನು ಆಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಈ ದಿನ ದೇವರ ವಾಕ್ಯಕ್ಕೆ ಹೋಗುವಾಗ ಒಂದು ಪ್ರಶ್ನೆ ಏನೆಂದರೆ, ಅನೇಕ ಜನರಿಗೆ ನಿದ್ದೆ ಬರೋದಿಲ್ಲ. ಯಾಕೆ ನಿದ್ದೆ ಬರೋದಿಲ್ಲ ಎಂದು ನೀವು ಕಾರಣಗಳನ್ನು ಕೇಳಿದರೆ ಒಬ್ಬೊಬ್ಬರದು ಒಂದೊಂದು ಸಮಸ್ಯೆ ಅಲ್ವಾ? ಯಾವಾಗ ನಮಗೆ ನಿದ್ದೆ ಬರೋದಿಲ್ಲ ಅಂದರೆ, ರಾತ್ರಿಯ ಕತ್ತಲೆಗಳಿಗೆ ಭಯಪಡುವಾಗ ನಿದ್ದೆ ಬರೋದಿಲ್ಲ, ದುರಾತ್ಮನಿಗೆ ಸೈತಾನನಿಗೆ ಭಯಪಡುವಾಗ ನಿದ್ದೆ ಬರೋದಿಲ್ಲ, ಸಾಲಗಳಿರುವಾಗ ನಿದ್ದೆ ಬರೋದಿಲ್ಲ, ನಾಳೆ ದಿನ ಯಾರಿಗಾದರೂ ಏನಾದರೂ ಕೊಡಬೇಕು, ಎಲ್ಲಿಗಾದರೂ ಹೋಗಬೇಕು ಅಂದಾಗ ನಿದ್ದೆ ಬರೋದಿಲ್ಲ, ಶತ್ರುಗಳಿದ್ದರೂ ನಮಗೆ ನಿದ್ರೆ ಬರೋದಿಲ್ಲ, ಅನಾರೋಗ್ಯ ಇದ್ದರೂ ನಮಗೆ ನಿದ್ದೆ ಬರೋದಿಲ್ಲ, ಕುಟುಂಬದಲ್ಲಿ ಕಲಹಗಳು, ಮನಸ್ಸಿನಲ್ಲಿ ಕಳವಳಗಳು, ದಿಗ್ಭ್ರಮೆಗಳು ಇರುವಾಗ ನಿದ್ದೆ ಬರೋದಿಲ್ಲ, ಏನಾದರೂ ಒಂದು ಕೋರ್ಟು ಕಚೇರಿ ಇದೆ ಅಂದರೂ ಬರಲ್ಲ, ಯಾರಾದರೂ ನಮ್ಮನ್ನೇನಾದರೂ ಬೈದರೂ ಕೂಡ ನಿದ್ದೆ ಬರಲ್ಲ. ಹೀಗೆ ಲಿಸ್ಟ್ ಮಾಡ್ಕೊಳ್ತಾ ಹೋದರೆ ಸುಮಾರು ಕಾರಣಗಳು ಬರುತ್ತಾ ಇರುತ್ತವೆ. ಸಂಬಂಧಗಳ ಮಧ್ಯೆ, ಸಮಸ್ಯೆಗಳ ಮಧ್ಯೆ, ಸಂಕಟಗಳ ಮಧ್ಯೆ ಸಿಕ್ಕಿಕೊಂಡಿರುವಂಥ ನಮ್ಮ ಜೀವಿತದಲ್ಲಿ ಸುಖವಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಆದರೆ ದೇವರ ಮಕ್ಕಳಾಗಿರುವಂಥ ನಿಮಗೂ ನನಗೂ ದೇವರು ಹೇಳ್ತಾ ಇರುವಂಥ ಮಾತುಗಳನ್ನು ನಾವಿವತ್ತು ನಿಧಾನವಾಗಿ ಸಾವಧಾನವಾಗಿ ಸ್ವಲ್ಪ ವಾಕ್ಯಗಳನ್ನು ಧ್ಯಾನಿಸೋಣ. ಆ ಕೀರ್ತನೆಗಳ ಗ್ರಂಥ 4ನೇ ಅಧ್ಯಾಯ 8ನೇ ವಚನವನ್ನು ಈಗ ನಾವು ಓದಿದ ಹಾಗೆ, ಕೀರ್ತನೆ 4:8 ಹೇಳುತ್ತದೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು, ಯಾಕೆಂದರೆ ಯೆಹೋವನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ಆಮೇನ್. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಭುವೇ, ಕರ್ತನೆ, ಸುಖ ನಿದ್ರೆಯನ್ನು ಕೊಡುವವನೇ, ಸುಖ ನಿದ್ರೆಯನ್ನು ಕೆಡಿಸುವ, ಸಂತೋಷವನ್ನು ಸಮಾಧಾನವನ್ನು ಕೆಡಿಸುವ ಸೈತಾನನನ್ನು, ಸಮಸ್ಯೆಗಳನ್ನು, ಸಂಕಟಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇವೆ. ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಮಕ್ಕಳಾದ ನಾವು ಬಂದಿದ್ದೇವೋ, ಇವರ ಜೀವಿತದಲ್ಲಿ ಇವತ್ತಿನ ವಾಕ್ಯಾನುಸಾರವಾಗಿ ಸುಖವು, ಸಮಾಧಾನವು, ಆಶೀರ್ವಾದವು ಉಂಟಾಗಲಿ, ಸುಖ ನಿದ್ರೆ ಉಂಟಾಗಲಿ, ನೀನು ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಎಷ್ಟು ಸುಂದರವಾಗಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ನಾನು ನಿರ್ಭಯವಾಗಿರುವುದರಿಂದ ಅಂತ ಹೇಳುತ್ತದೆ. ನಮಗೆ ನಿದ್ದೆ ಬರದೇ ಇರುವುದಕ್ಕೆ ದೊಡ್ಡ ಮುಖ್ಯವಾದ ಕಾರಣ ಭಯ. ಆ ಭಯ ಯಾವ ಭಯ? ಸಾಲ ಭಯ, ರೋಗ ಭಯ, ಶತ್ರುವಿನ ಭಯ, ಕುಟುಂಬದ ಭಯ, ಏನೋ ಸಮಸ್ಯೆಗಳ ಭಯ. ಹೀಗೆ ಲಿಸ್ಟ್ ಮಾಡ್ತಾ ಹೋದರೆ ಯಾವುದಾದ್ರೂ ಒಂದು ಸಾಕು. ಆದರೆ ಕೆಲವರ ಜೀವಿತದಲ್ಲಿ ಒಂದಲ್ಲ ರೀ, ಒಂದು ಸಮಸ್ಯೆ ಅಲ್ಲ, ಎರಡಲ್ಲ, ಮೂರಲ್ಲ, ಸುತ್ತಲೂ ಸಮಸ್ಯೆಗಳೇ. ಹೌದಾ ಇಲ್ವಾ? ಒಂದಲ್ಲ ಎರಡಲ್ಲ, ಸುತ್ತಲೂ ಸಮಸ್ಯೆಗಳು ಸುತ್ತುಕೊಂಡಿರುವಾಗ ಸುಖವಾದ ನಿದ್ರೆ ಎಲ್ಲಿಂದ ಬರುತ್ತದೆ? ಒಂದಲ್ಲ ಒಂದು ಸಂಕಟ ನಮ್ಮನ್ನು ಕಾಡುತ್ತಿರುವಾಗ ನಿದ್ರೆಯೂ ನಮಗೆ ಬರುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆಗಾರನು ಹೇಳುತ್ತಿದ್ದಾನೆ, ನಾನು ನಿರ್ಭಯವಾಗಿರುವುದರಿಂದ ಫಸ್ಟ್ ನಾವೇನು ಮಾಡಬೇಕು? ಸಮಸ್ಯೆಯನ್ನು ಪರಿಷ್ಕಾರ ಮಾಡಿದರೇನೇ ನಮಗೆ ಸುಖ ನಿದ್ರೆ ಬರೋದು. ಸಮಸ್ಯೆಯನ್ನು ಪರಿಷ್ಕಾರ ಮಾಡಲಿಲ್ಲವಾದರೆ ನಮಗೆ ಸುಖ ನಿದ್ರೆ ಬರೋದೇ ಇಲ್ಲ. ನಾವು ಯಾರಾದರೂ ನಮ್ಮನ್ನು ಬೈದರು, ನಾವು ಯಾರನ್ನು ಬೈದರು, ನಮಗೆ ಶತ್ರುಗಳಿದ್ದರು, ಸಮಸ್ಯೆಗಳಿದ್ದರು, ಅದು ತೀರುವ ತನಕ ಸುಖ ಅನ್ನೋದಿಲ್ಲ, ನೆಮ್ಮದಿ ಅನ್ನೋದಿಲ್ಲ, ಸಮಾಧಾನ ಅನ್ನೋದಿಲ್ಲ, ಸಂತೃಪ್ತಿ ಅನ್ನೋದಿಲ್ಲ, ಸಂತೋಷ ಅನ್ನೋದಿಲ್ಲ. ಏನೋ ಸುಮ್ಮನೆ ಕಾಟಾಚಾರಕ್ಕೆ ಮೇಲ್ಮೇಲೆ ನಗ್ತೀವಿ.
ಚೆನ್ನಾಗಿದ್ದೀರಾ ಅಂದರೆ ಚೆನ್ನಾಗಿದ್ದೀವಿ ಅಂತೀವಿ. ಯಾಕೆಂದರೆ ಎಲ್ಲರೂ ಹೇಳೋದದೇನೆ ಚೆನ್ನಾಗಿದ್ದೀವಿ ಅಂತೀವಿ. ಆದರೆ ನೋಡುವಾಗ ರಾತ್ರಿಯ ಜಾವಗಳಲ್ಲಿ ನಿದ್ದೆ ಬರೋದಿಲ್ಲ. ಬೇಸಿಗೆ ಕಾಲದಲ್ಲಿ ಬಿಸಿಯಾದರೂ ನಿದ್ದೆ ಬರೋದಿಲ್ಲ, ಹೌದಲ್ವಾ? ಕೆಲವು ಸಾರಿ ಸೊಳ್ಳೆಗಳಿಂದ ನಿದ್ರೆ ಬರೋದಿಲ್ಲ, ಕೆಲವು ಸಾರಿ ಮನೆಯಲ್ಲಿರುವ ಮಕ್ಕಳು ಇಲ್ಲವೇ ಅಕ್ಕಪಕ್ಕದಲ್ಲಿರುವಂಥ ಸೌಂಡ್ಗಳಿಂದ ನಿದ್ರೆ ಬರೋದಿಲ್ಲ. ಆದರೆ ದೇವಜನವೇ, ಯಾರು ಸುಖವಾಗಿ ನಿದ್ರೆ ಮಾಡುತ್ತಾರೋ ಅವರೇ ಧನ್ಯರು. ಹಾಗಾದರೆ ಸುಖ ನಿದ್ರೆ ನಾವು ಮಾಡಬೇಕಾದ್ರೆ ನಿರ್ಭಯವಾಗಿರಬೇಕು, ಸಾಲಗಳಿರಬಾರದು, ಅನಾರೋಗ್ಯ ಇರಬಾರದು, ಶತ್ರುಗಳಿರಬಾರದು. ಇದೆಲ್ಲದಕ್ಕೆ ದೇವರು ತನ್ನ ವಾಕ್ಯದಲ್ಲಿ ನಮಗೆ ಒಂದು ಉತ್ತರವನ್ನು ಇಟ್ಟಿದ್ದಾರೆ. ನಾವು ನೋಡೋಣ. ಇಲ್ಲಿ ಕೀರ್ತನೆಗಾರನು ಹೇಳುವುದು, ಮೊದಲನೇದಾಗಿ ನಾನು ನಿರ್ಭಯವಾಗಿರುವುದರಿಂದ ನಾನು ಮಲಕ್ಕೊಳ್ತೇನೆ. ನಾನು ನಿರ್ಭಯವಾಗಿರೋದ್ರಿಂದ ಎಲ್ಲಾದರೂ ಭಯ ಇದ್ರೆ ನಾವು ನಿದ್ದೆ ಮಲ್ಕೊಳ್ತೀವ? ಮಲ್ಕೊಳಕ್ಕೆ ಹೋಗಲ್ಲ. ಇಲ್ಲೊಂದು 2-3 ಹಾವು ಇಲ್ಲೆಲ್ಲೋ ಮನೆಯಲ್ಲಿ ಬಂದ್ಬಿಟ್ಟಿದೆ, ಒಂದು ಹಾವು ಸಾಕು, 2-3 ಅಲ್ಲ, ಒಂದು ಹಾವು ಮನೆಯಲ್ಲಿ ಬಂದ್ಬಿಟ್ಟಿದೆ, ಬಿಡಪ್ಪ ಮಲ್ಕೊಳ್ತೀನಿ ನಾನು ಅಂತ ಮಲ್ಕೊಳ್ತೀವ? ಯಾಕೆ? ಹಾವು ಮನೆಯಲ್ಲೇ ಐತೆ, ಎಲ್ಲಿದೆ ಗೊತ್ತಿಲ್ಲ. ಆ ಮಲಗೋದು ಹೆಂಗೆ? ನಿದ್ರೆ ಅದು ಏನೇ ಮಾಡಿ ಹುಡುಕಿ ಏನೇ ಮಾಡುವ ತನಕ ನಿದ್ದೆ ಬರೋದಿಲ್ಲ. ನೋಡಿ, ಒಂದು ಸರ್ಪ ಒಂದು ಇರುವಾಗ ನಮಗೆ ನಿದ್ದೆ ಬರೋದಿಲ್ಲ. ಹಾಗೇನೆ ಇಲ್ಲಿ ಹೇಳ್ತದೆ, ಮೊದಲನೇದು ನಿರ್ಭಯವಾಗಿರಬೇಕು, ಎರಡನೇದು ಮಲಗಿಕೊಳ್ಬೇಕು. ಅಲ್ಲಿ ಮಲಗಿಕೊಂಡು ಈ ಕೀರ್ತನೆಗಾರನ ಹೇಳುವುದೇನೆಂದರೆ ಕೂಡಲೇ ನಿದ್ದೆ ಮಾಡುವೆನೋ. ಎಷ್ಟು ಜನಕ್ಕೆ ನಿಜವಾಗಲೂ ಕೂಡಲೇ ನಿದ್ದೆ ಬರುತ್ತದೆ? ನೋಡಿ, ಮನುಷ್ಯನಿಗೆ ಆಯಾಸವಾಗಿರುವಾಗ, ತುಂಬ ಕಷ್ಟವಾಗಿರುವಾಗ ಮಲ್ಕೊಂಡ ತಕ್ಷಣ ನಿದ್ದೆ ಮಾಡಿಬಿಡ್ತಾರೆ, ಹೌದಲ್ವಾ? ಒಂದು ಆಯಾಸವಾಗಿರಬೇಕು, ಒಂದು ನಮಗೆ ನೋಡುವ ಸಂತೋಷ ಸಮಾಧಾನ ಇರಬೇಕು, ಆವಾಗ ನಿದ್ದೆ ಬರ್ತದೆ. ಕೀರ್ತನೆಗಾರನ ಹೇಳುವ ವಿಷಯ ಬೇರೆನೆ. ಆಯಾಸಗೊಂಡಿದ್ದೇನೆ ನಿದ್ದೆ ಮಾಡ್ತೇನೆ, ನನಗೆ ಒಳ್ಳೆ ಮನೆ ಪರಿಸ್ಥಿತಿ ಚೆನ್ನಾಗಿದೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅವನು ಹೇಳುವ ಕಾರಣ ಏನು ಗೊತ್ತಾ? ನಾನು ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು, ಯಾಕೆಂದರೆ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಕೀರ್ತನೆಗಾರನ ಹೇಳ್ತಾನೆ. ಯಾಕಂತೆ? ಯಾಕೆಂದರೆ ಕರ್ತನೇ ಇಲ್ಲವೇ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ. ನೋಡಿ, ಅದು ಮೊದಲನೇದು. ದೇವ್ರೇನು ಮಾಡ್ತಾರಂತೆ? ನನಗೆ ಯಾವ ಅಪಾಯವೂ ಇಲ್ಲದ ಹಾಗೆ, ಸರ್ಪಗಳಾಗಲಿ, ಕತ್ತಲಾಗಲಿ, ದುಷ್ಟನಾಗಲಿ, ಶತ್ರುವಾಗಲಿ, ಸಮಸ್ಯೆಗಳಾಗಲಿ ನನ್ನ ಮೇಲೆ ಬಾರದ ಹಾಗೆ ದೇವರೇನು ಮಾಡ್ತಾನಂತೆ? ಯಾವ ಅಪಾಯವೂ ಬರದ ಹಾಗೆ ಆತನ ನಮ್ಮನ್ನು ಕಾಯ್ತಾನೆ. 91 ಕೀರ್ತನೆ 10ನೇ ವಾಕ್ಯದಲ್ಲಿ ಹೇಳ್ತದೆ, ಯಾವ ಅಪಾಯವು ನಿನ್ನ ಗೂಢಾರದ ಸಮೀಪಕ್ಕೂ ಬರುವುದಿಲ್ಲ. ಆಮೇನ್. ನಮ್ಮ ಗೂಢಾರದ ಸಮೀಪಕ್ಕೆ, ನಮ್ಮ ಮನೆಯ ಸಮೀಪಕ್ಕೆ, ನಾವಿರುವ ಸಮೀಪಕ್ಕೆ ಯಾವ ಕೇಡು ಬರದೇ ಇದ್ದಾಗ ನಮಗೆ ಸುಖವಾದ ನಿದ್ರೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ಯೋಬನ ರೀತಿಯಲ್ಲಿ ನಾವೇನು ಮಾಡಬೇಕು? ನಮ್ಮ ಕುಟುಂಬಗಳಿಗಾಗಿ ಏನು ಮಾಡಬೇಕು? ರಾತ್ರಿಯಲ್ಲಿ ಬೇಗನೆ ಮಲಗಿ ನಿದ್ದೆ ಮಾಡಬೇಕು, ಮುಂಜಾನೆಗಳಲ್ಲಿ ಎದ್ದು ಪ್ರಾರ್ಥನೆಗಳನ್ನು ಮಾಡಬೇಕು. ಆಮೇನ್. ಮಾತ್ರವಲ್ಲದೆ ರಾತ್ರಿ ಮಲಗುವಾಗಲೂ ಪ್ರಾರ್ಥಿಸಿ, ಕೀರ್ತನೆಗಳನ್ನು ಓದಿ, ವಾಕ್ಯ ಧ್ಯಾನವನ್ನು ಮಾಡಿ, ಪ್ರಾರ್ಥನಾ ಪೂರ್ವಕವಾಗಿ ನಿದ್ದೆ ಮಾಡಬೇಕು. ಆಗ ದೇವರು ವಾಕ್ಯ ಹೇಳುತ್ತದೆ, ಯಾವ ಅಪಾಯವೂ ಇಲ್ಲದ ಹಾಗೆ ದೇವರು ನೀವು ಸಹಾಯ ಕೇಳಿದ್ದರಿಂದ ತನ್ನ ದೂತರಿಗೆ ಅಪ್ಪಣೆ ಕೊಡುತ್ತಾನೆ. ಏನಂತ? ನನ್ನ ಮಕ್ಕಳು ಮಲಗಲಿಕ್ಕೆ ಹೋಗ್ತಾ ಇದ್ದಾರೆ, ಮಲಗುವಾಗ ನನ್ನ ಮಕ್ಕಳ ಪಕ್ಕದಲ್ಲಿ ನೀನಿರಬೇಕು. ಆಮೇನ್. ನನ್ನ ಮಕ್ಕಳು ಮಲಗುವಾಗ, ನನ್ನ ಪ್ರಿಯ ದೇವಜನವೇ, ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ. ಆ ಮಗು ಮಲಗುವಾಗ ತಾಯಿ ಪಕ್ಕದಲ್ಲಿದ್ದರೆ ಹೆಂಗೆ ಮಲಗುತ್ತೆ? ಇಲ್ಲದೆ ಇದ್ದರೆ ಹೆಂಗೆ ಮಲಗುತ್ತೆ? ತಾಯಿ ಇದ್ದರೆ ಸುರಕ್ಷಿತವಾಗಿ ಮಲಗುತ್ತೆ. ಯಾಕೆ ಗೊತ್ತಾ? ನಮ್ಮ ತಾಯಿ ಇದ್ದಾಳೆ, ಹೌದಲ್ವಾ? ಒಂದು ಪಕ್ಷಿಯನ್ನು ನೋಡ್ರಿ, ಒಂದು ಪ್ರಾಣಿಯನ್ನು ನೋಡ್ರಿ, ತಾಯಿ ಹಕ್ಕಿ, ತಾಯಿ ಪ್ರಾಣಿ ಇರುವಾಗ ನನಗೇನು ಭಯ ಇಲ್ಲ. ಯಾಕೆಂದರೆ ನಮ್ಮ ಅಮ್ಮ ಇದ್ದಾಳೆ, ನಮ್ಮ ಅಮ್ಮ ಇದ್ದಾರೆ ಅನ್ನೋಂಥ ಒಂದು ಧೈರ್ಯ ಆ ಮಗುವಿಗೆ ಬರ್ತದೆ. ಅಪ್ಪ ಅಮ್ಮ ಇರುವಾಗ ಆ ಮಗುವಿಗೆ, ಮರಿಗೆ ಹೇಗೆ ಸುರಕ್ಷತೆಯೋ ಹಾಗೆ ನಮ್ಮ ದೇವರು ನಮ್ಮ ಪಕ್ಕದಲ್ಲಿರುವಾಗ, ನಮಗಾಗಿ ದೇವದೂತರು ಪಕ್ಕದಲ್ಲಿರುವಾಗ ನಾವು ನಂಬಬೇಕು, ನನ್ನ ದೇವರು ನನಗಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುತ್ತಾನೆ, ಯಾವ ಅಪಾಯವೂ ಇಲ್ಲದ ಹಾಗೆ ನನ್ನನ್ನು ಕಾಯುತ್ತಾನೆ ಎಂದು ಹೇಳಿ ಆ ನಂಬಿಕೆಯನ್ನು ನಾವೇನು ಮಾಡಬೇಕು?
ಮಲಗಿಕೊಳ್ಬೇಕು. ಹಲ್ಲೆಲೂಯಾ. ನಾವು ಆ ರೀತಿಯಾಗಿ ಮಲಗುವಾಗಲಿರ್ತದೆ, ಯಾವ ಅಪಾಯವೂ ಇಲ್ಲದೆ, ಎರಡನೇದೇನು ಹೇಳ್ತಾನೆ, ಸುರಕ್ಷಿತರಾಗಿರುವಂತೆ ನೀನು ಏನು ಮಾಡುತ್ತಿ, ಕಾಪಾಡುತ್ತಿ. ಹಲ್ಲೆಲೂಯಾ. ಏನು ಮಾಡ್ತಾನಂತೆ, ಹೇಗೆ ಕಾಪಾಡ್ತಾನಂತೆ ದೇವರು? ಸುರಕ್ಷಿತವಾಗಿ ಇರುವಂತೆ ನೀನು ಕಾಪಾಡ್ತೀಯ. ಅದರ ಅರ್ಥ ಏನಾದರೂ ಕೇಡು ಬರಲ್ಲ ಅಂತಲ್ಲ. ಈಗ ಮಲಗುವಾಗ ಏನೂ ತೊಂದರೆ ಇಲ್ಲ, ಒಂದು ಸರ್ಪ ಬರಲಿಲ್ಲ, ಒಂದು ಸೊಳ್ಳೆ ಬರಲಿಲ್ಲ, ಒಂದು ಶತ್ರು ಬರಲಿಲ್ಲ. ಮಲಗಿದ ಮೇಲೆ ಯಾರಾದರೂ ಕಳ್ಳರು, ಶತ್ರುಗಳು, ಸಮಸ್ಯೆಗಳು ಬಂದರೆ ಏನು ಮಾಡೋದು? ಆದರೆ ಆ ಥರ ಏನಾದರೂ, ಅಯ್ಯೋ ಮಧ್ಯರಾತ್ರಿ ಏನಾದರೂ ಕಳ್ಳರು ಬರ್ತಾರೇನೋ, ಮಧ್ಯರಾತ್ರಿ ಏನಾದರೂ ಹಾವು ಬರ್ತದೇನೋ, ಮಧ್ಯರಾತ್ರಿ ಏನಾದರೂ ಸಮಸ್ಯೆ ಬರ್ತದೇನೋ ಅಂತ ಅಂದ್ಕೊಂಡ್ರೆ ನಿದ್ದೆ ಬರೋದಿಲ್ಲ. ನಾವೇನು ಮಾಡ್ತೀವಿ, ಮಲಗ್ಕೊಳ್ತೀವಿ, ಆಮೇಲೆ ದೇವರು ಮಿಕ್ಕಿದ್ದನ್ನು ನೋಡಿಕೊಡ್ತಾರೆ. ಆಮೇನ್. ಏನು ಮಾಡ್ತಾರೆ? ದೇವರು ಮಿಕ್ಕಿದ್ದನ್ನು ನೋಡಿ. ಪ್ರತಿಯೊಬ್ಬರು ನಾವೇನು ಮಾಡ್ತೀವಿ, ದೇವರಿದ್ದಾನೆ. ಎಷ್ಟೋ ಜನರು ದೆವ್ವಗಳಿಗೆ ಭಯ ಪಡ್ತಾರೆ ಅಲ್ವಾ? ದೆವ್ವಗಳು, ಅಯ್ಯೋ ದೆವ್ವಗಳು ಅಂತ. ನೀವು ಆಲೋಚನೆ ಮಾಡಿ, ಎಷ್ಟು ಕೆಲವರು ಹೇಳ್ತಾರೆ, ಸತ್ತವರೆಲ್ಲ ದೆವ್ವಗಳಾಗ್ಬಿಟ್ರೆ ನಾವು ಮಲಗಕ್ಕಾಗುತ್ತಾ? ದೆವ್ವಗಳೆಲ್ಲ ನಿಜವಾಗಿ ಎಷ್ಟು ಕೋಟಿ, ಬದುಕಿರೋರಿಗಿಂತ ಸತ್ತಿರೋರೇ ಜಾಸ್ತಿ. ಹಾಗಾದರೆ ಅವರೆಲ್ಲ ದೆವ್ವಗಳು ಆಗೇ ಬಿಟ್ಟಿದ್ದಿದ್ರೆ ಯಾರಾದ್ರೂ ಮಲ್ಕೊಳಕ್ಕೆ ಬಿಡ್ತಾ ಇತ್ತಾ? ಹಾಗಾದರೆ ಎಲ್ಲರೂ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾರಲ್ಲ. ಅದೆಲ್ಲ ಸುಳ್ಳು. ಅದೇನೆಂದರೆ ದೆವ್ವ ಇರೋದು ನಿಜ, ಆದರೆ ಮನುಷ್ಯರ ಕಾಡ್ತಾರೆ ಅನ್ನೋದು ತಪ್ಪು. ದುರಾತ್ಮನು ಯಾವ ಹೃದಯದಲ್ಲಿ ಭಯ ಇರುತ್ತಲ್ವಾ ಅವರಿಗೆ ಹಂಗಾಗೋದು. ಧೈರ್ಯ ಇರೋರಿಗೆ ಸಮಾಧಿಗಳಲ್ಲಿ ಒಬ್ಬರು ಮಲ್ಕೊಂಡಿದ್ದೆ ಮಾಡ್ತಾರೆ, ಅದಲ್ವಾ? ಈ ತೋಟಗಳಲ್ಲಿ ಕೆಲಸ ಮಾಡೋರು, ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡೋರು ನೋಡ್ರಿ, ಆ ಜಲ್ಲಿ ಮೇಲೇ ಮಲಗಿರ್ತಾರೆ, ಆ ಮರಳ ಮೇಲೇ ಮಲಗಿರ್ತಾರೆ, ಆ ದಾರಿಯಲ್ಲೇ ಮಲಗಿರ್ತಾರೆ. ಹೇಗೆ? ಪರವಾಗಿಲ್ಲಪ್ಪ, ನಿದ್ದೆ ಬರುತ್ತೆ, ಯಾಕೆಂದ್ರೆ ಆಯಾಸ ಆಗಿದೆ, ನನಗೆ ಗೊತ್ತು, ನನಗೇನು ಆಗಲ್ಲ ಅಂತ ಮಲಗ್ತಾರೆ. ಅಯ್ಯೋ ಏನಾಗುತ್ತೋ ಅಂದರೆ ಆಗಲ್ಲ. ಇಲ್ಲಿ ಅದಕ್ಕೆ ಕೇಳ್ತಾನೆ, ಇನ್ನೊಂದು ವಾಕ್ಯದಲ್ಲಿ ಕೀರ್ತನೆಗಾರನು 3ನೇ ಕೀರ್ತನೆ 5ನೇ ವಚನವನ್ನು ನೋಡಿ ಓದ್ರಿ, ಅಲ್ಲೇ ಪಕ್ಕದಲ್ಲಿದೆ ಕೀರ್ತನೆಯಲ್ಲಿ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡನು. ಆಮೇನ್. ಈ ಒಂದು ವಾಕ್ಯ ನಿಮ್ಮ ನನ್ನ ಜೀವಿತದಲ್ಲಿ ನೆರವೇರಬೇಕು. ಏನಂತೆ? ಕರ್ತನು ನಮ್ಮನ್ನು ಕಾಪಾಡುವವನಾದ್ದರಿಂದ. ನೋಡಿ, ಕೀರ್ತನೆ 4:8 ಹೇಳಿದ್ದೇನೆಂದರೆ, ಅಪ್ಪ ಯಾವ ಅಪಾಯವೂ ಬರದ ಹಾಗೆ ನೀನು ನನ್ನನ್ನು ಸುರಕ್ಷಿತವಾಗಿ ಕಾಪಾಡ್ತೀಯಾ ಅಂತ ಹೇಳಿದ ಹಾಗೆ ಈ 3:5 ಕೂಡ ಈ ಒಂದು ದಾವೀದನು ಹೇಳುತ್ತಾ ಇದ್ದಾನೆ, ಅಪ್ಪ ನೀನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನೇನು ಮಾಡ್ತೀನಿ? ಮಲಗಿಕೊಳ್ತೀನಿ. ಎರಡನೇದು, ನಿದ್ದೆ ಮಾಡ್ತೀನಿ, ಸುಖವಾಗಿ ಎಚ್ಚರಗೊಳ್ಳುತ್ತೇನೆ. ಆಮೇಲೆ ನೋಡಿ, ಸುಖವಾದ ನಿದ್ರೆ ಅನ್ನೋದು ಒಂದು ಆಶೀರ್ವಾದ ದೇವಜನವೇ. ಕೆಲವರು ಹೇಳ್ತಾರೆ, ನಾನು ನಿದ್ದೆ ಮಾಡಿ ಎಷ್ಟು ದಿನ ಆಗಿದೆಯೋ, ಸರಿಯಾಗಿ ನಿದ್ದೆನೇ ಬರ್ತಾ ಇಲ್ಲ. 1-2 ಅವರು 3 ಅವರು ಮಾಡ್ತಾರೆ, ಆದರೆ ಮಧ್ಯದಲ್ಲಿ ಎದ್ದೇಳ್ಬಿಡ್ತಾರೆ. ಅದು ಶಾರೀರಿಕ ನೋವಾಗಿರಬಹುದು, ಏನೋ ಮಾನಸಿಕವಾದಂಥ ಖಿನ್ನತೆ ಆಗಿರಬಹುದು, ಕುಟುಂಬದ ಸಮಸ್ಯೆಗಳಾಗಿರಬಹುದು, ನಿದ್ದೆ ಮಾಡೋಕ್ಕೇ ಬಿಡಲ್ಲ ಸಮಸ್ಯೆಗಳು. ಆದರೆ ಕೀರ್ತನೆಗಾರನು ಇದು ಎಂಥ ಸಮಯದಲ್ಲಿ ಹೇಳಿದ್ದಾನೆ? ಅರಮನೆಯಲ್ಲಿದ್ದಾಗ ಹೇಳಿದ್ನಾ? ಅರಮನೆಯಲ್ಲಿ ದೊಡ್ಡ ಹಾಸಿಗೆ, ದೊಡ್ಡ ಅರಮನೆ, ದೊಡ್ಡ ಸೈನಿಕರೆಲ್ಲ ಅಕ್ಕಪಕ್ಕದಲ್ಲಿದ್ದಾರೆ. ಈ ಥರ ಇರುವಾಗ ನಾವು ನಿದ್ದೆ ಮಾಡ್ಬೋದು, ಎಲ್ಲ ನೋಡ್ಕೊಳ್ತಾರೆ ಬಿಡಪ್ಪ ಅಂಥೇಳಿ. ಆದರೆ ಈ ದಾವೀದನು ಎಂಥ ಸಮಯದಲ್ಲಿ ಮಾತು ಹೇಳ್ತಾ ಇದ್ದಾನೆ ನಿಮಗೆ ಗೊತ್ತಾ? ಕೀರ್ತನೆ 3ರಲ್ಲಿ ನೀವು ನೋಡಿದರೆ ಅಲ್ಲಿ ಹೇಳ್ತದೆ, ದಾವೀದನು ತನ್ನ ಮಗನಾದ ಅಬ್ಷಲೋಮನಿಂದ ಓಡಿ ಹೋದಾಗ ರಚಿಸಿದ್ದು. ಯಾರಿಂದ ಓಡಿ ಹೋದಾಗ? ಅಬ್ಷಲೋಮನ್ ಯಾರು? ತನ್ನ ಮಗನು ಹೇಳಿದ್ರೆ ತನ್ನ ಮಗನಾದ ಅಬ್ಷಲೋಮನಿಂದ ಓಡಿ ಹೋಗ್ತಾ ಇದ್ದಾನೆ. ನೋಡಿ, ಸ್ವಂತ ಮಗನೇ ತಂದೆಗೆ ವಿರೋಧವಾಗಿ ನಿಂತಿದ್ದಾನೆ ಸಾಯಿಸ್ಬೇಕಂತ. ನೋಡಿ, ಈಗಿರುವಾಗ ಒಂದು ಕಡೆ ಮಗನ ಸಮಸ್ಯೆ, ಇನ್ನೊಂದು ಕಡೆ ಮಹಾರಾಜನಾದಂಥ ಸೌಲನ ಸಮಸ್ಯೆ. ಸೌಲನು ಹೇಳ್ತಾ ಇದ್ದಾನೆ, ದಾವೀದನನ್ನು ಹುಡುಕಿ ಕೊಲ್ತೇನೆ ಅಂತ ಹೇಳ್ಬಿಟ್ಟು. ಅಬ್ಷಲೋಮನ್ ಏನು ಮಾಡ್ತಾ ಇದ್ದಾನೆ? ನನ್ನ ತಂದೆ ನಾನು ಸಾಯಿಸ್ತೀನಿ ಅಂತ ಕಾಯ್ತಾ ಇದ್ದಾನೆ. ಈಗ ಆಲೋಚನೆ ಮಾಡಿ, ಹೊರಗಡೆ ಸಮಸ್ಯೆ ಇದ್ದರೆ ಮನೆಯಲ್ಲಿ ಸುರಕ್ಷಿತವಾಗಿ ಬಂದು ನಿದ್ದೆ ಮಾಡ್ಬೋದು, ಆಚೆ ಹೋಗಂಗಿಲ್ಲ, ಮನೆಯಲ್ಲಿ ಮಲಗಂಗಿಲ್ಲ ಅನ್ನಂಗಿದ್ರೆ ಎಲ್ಲಿ ನಿದ್ದೆ ಮಾಡೋದು? ಆದರೆ ಈ ಒಂದು ದಾವೀದನು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಶತ್ರು ಬಾಧಿತನಾಗಿ ಗುಹೆಗಳಲ್ಲಿ ಹೋಗಿ, ಅಡವಿಗಳಲ್ಲಿ ಹೋಗಿರುವಾಗಲೂ ಕೂಡ ಈ 5ನೇ ವಾಕ್ಯದಲ್ಲಿ ಹೇಳುತ್ತಾ ಇರುವಂಥ ಮಾತೇನೆಂದರೆ, ನನ್ನನ್ನು ಕಾಪಾಡೋದು ಯಾರು? ದೇವರು ಕಾಪಾಡ್ತಾನೆ. ಆಮೇನ್. ನಿಮ್ಮನ್ನು ಕಾಪಾಡುವವರು ಯಾರು? ದೇವರಾಗಿದ್ದಾನೆ.
ನನ್ನ ಮಗನು ಅಬ್ಷಲೋಮನಿಂದಾಗಲಿ ಅರಸನಾದ ಸೌಲನಿಂದಾಗಲಿ ಕಾಪಾಡುವುದು ದೇವರಾಗಿದ್ದಾನೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರೀತಿಯ ದೇವಜನರೇ, ನಿಮ್ಮನ್ನಾಗಲಿ ನನ್ನನ್ನಾಗಲಿ ಸಮಸ್ಯೆಗಳಿಂದಾಗಲಿ ಶತ್ರುಗಳಿಂದಾಗಲಿ ರೋಗದಿಂದಾಗಲಿ ಬಿಡಿಸುವವನು ಕರ್ತನೇ ಎಂದು ನೀವು ನಾನು ನಂಬಬೇಕು. ಅಷ್ಟೇ ನಾವು ನಂಬಬೇಕು. ಯಾಕೆಂದರೆ ಕೀರ್ತನೆ 4ರಲ್ಲಿ ಕೂಡ ದಾವೀದನು ರಚಿಸ್ತಾ ಹೇಳ್ತಾ ಇರುವಂಥದ್ದು ಕೂಡ ಅದೇನೆ. 3ನೇ ಕೀರ್ತನೆಯಲ್ಲಿ ಹೇಳ್ತಾ ಇರುವಂಥದ್ದು ಅದೇ ವಾಕ್ಯವಾಗಿದೆ. ಜ್ಞಾನಿಯಾದ ಸೊಲೊಮೋನನು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 3ನೇ ಅಧ್ಯಾಯ 24 ಮತ್ತು 25, 6, 26 ವಚನದ ತನಕ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ನೋಡಿ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ. ಆಮೆನ್. ಏನಾಗಿರ್ಬೇಕಂತೆ? ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವೆ ಅಂತ ವಾಕ್ಯ ನೋಡ್ರಿ. ನೀನು ಮಲಗಿದ ಮೇಲೆ ಸುಖವಾಗಿ. ಈ ವಾಕ್ಯ ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ನಿದ್ದೆ ಕೆಡಬಾರದು. ಯೇಸುವಿನ ನಾಮದಲ್ಲಿ ಒಂದು ಡಿಕ್ಲೇರ್ ಮಾಡಿ ಹೇಳ್ತಾ ಇದ್ದೇನೆ, ನಿಮಗೆ ಸುಖ ನಿದ್ರೆ ಬರಬೇಕು. ಯಾವತ್ತೂ ನಿದ್ದೆ ಕೆಡಬಾರದು. ಮಲಗುವುದು ಒಂದು 5-6 ಅವರ್ ಆದರೂ ಕೂಡ ಅಬ್ಬಾ ಒಳ್ಳೆ ನಿದ್ದೆ ಮಾಡಿದೆ ಅಪ್ಪ. ಯಾಕೆ ನಿದ್ದೆ ಮಾಡಿದೆ? ನನ್ನನ್ನು ಕಾಯುವವನು ಕರ್ತನು, ಅಪಾಯದಿಂದ ತಪ್ಪಿಸುವವನು ಕರ್ತನು, ಸುರಕ್ಷತೆಯನ್ನು ಕೊಡುವವನು ಕರ್ತನು, ಶತ್ರುಗಳಿಂದ ನನ್ನನ್ನು ತಪ್ಪಿಸುವವನು ಕರ್ತನು. ಆದುದರಿಂದ ನಾನೇನು ಮಾಡ್ತೇನೆ? ದೇವರು ಕಾಪಾಡೋದರಿಂದ ಸುಖವಾಗಿ ನಿದ್ದೆ ಮಾಡ್ತೇನೆ. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾನೆ, ಪಕ್ಕನೆ ಬರುವ ಅಪಾಯಕ್ಕಾಗಲಿ. ಎಂಥ ಅಪಾಯವಂತೆ? ಪಕ್ಕನೆ ಅಂದ್ರೇನು? ಸಡನ್ನಾಗಿ ಬರೋದು. ಕೆಲವ್ರ ಮನೆಗಳಲ್ಲಿ ನೋಡುವಾಗ ಸಡನ್ನಾಗಿ ಸಮಸ್ಯೆ ಬರುತ್ತೆ. ಅಯ್ಯೋ, ನಾನು ಅಂದ್ಕೊಂಡಿಲ್ಲ, ಗೊತ್ತಿದ್ದಿದ್ರೆ ಮೊದಲೇ ನಾವು ಹುಷಾರಾಗಿಬಿಡ್ತಾ ಇದ್ವಿ, ಈ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತು ಅಲ್ವಾ? ಕೆಲವು ಮನೆಗಳಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆದರೆ ದಿಢೀರ್ನೆ ಕೆಲವು ಸಮಸ್ಯೆಗಳು ಬಂದ್ಬಿಡ್ತವೆ, ನಿದ್ದೆಗೆಟ್ಟು ಹೋಗ್ತೀವಿ ಅಲ್ವಾ? ನೋಡಿ, ಕೀರ್ತನೆಗಾರ ಜ್ಞಾನಿ ಹೇಳ್ತಾ ಇದ್ದಾನೆ, ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ. ಯಾಕೆಂದ್ರೆ ನೀವು ನೋಡುತ್ತೀರಾ, ಇಸ್ರಾಯೇಲರು ಐಗುಪ್ತರು ಒಂದೇ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಐಗುಪ್ತ ದೇಶದವರ ಮನೆಗಳಲ್ಲಿ ಹಾಹಾಕಾರ, ಗೋಳಾಟ, ಅಳ್ತಾ ಇದ್ದಾರೆ. ಆದರೆ ಇಸ್ರಾಯೇಲರ ಮನೆಯಲ್ಲಿ ಮಾತ್ರ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ಕಾರಣ ಏನಾಗಿತ್ತು ಗೊತ್ತಾ? ದೇವರವರಿಗೆ ಹೇಳಿದನು, ಯಾರು ಯೆಹೋವನನ್ನು ನಂಬುತ್ತೀರೋ, ಯಾರು ದೇವರು ಕಾಪಾಡುತ್ತಾನೆಂದು ನಂಬುತ್ತೀರೋ, ನೀವೊಂದು ಕೆಲಸ ಮಾಡಬೇಕು. ಸಂಹಾರ ದೂತನು ಬರುವಾಗ ನೀವು ಒಂದು ಕುರಿಮರಿಯನ್ನು ಕೊಯ್ದು ಅದರ ರಕ್ತವನ್ನು ನಿಮ್ಮ ಬಾಗಿಲುಗಳ ನಿಲುವು ಪಟ್ಟಿಗಳ ಮೇಲೆ, ಬಾಗಿಲುಗಳ ಮೇಲೆ ಹಚ್ಚಬೇಕು. ಸಂಹಾರ ದೂತನು ಬಂದಾಗ, ಓ, ಈ ಮನೆಯು ನಂಬುತ್ತದೆ, ಈ ಮನೆಯು ಕರ್ತನಲ್ಲಿ ವಿಶ್ವಾಸವಿಟ್ಟಿದೆ ಅಂತ ಮುಂದಕ್ಕೆ ದಾಟಿ ಹೋಗುತ್ತದೆ ಎಂಬುದಾಗಿ. ಆಮೇನ್. ಇಸ್ರಾಯೇಲರು ನಂಬಿದರು. ಯಜ್ಞದ ಕುರಿಮರಿಯಾದ ಆತನಾಗಿರುವ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಕಾಯುತ್ತದೆ, ನಮ್ಮ ಮನೆಗಳನ್ನು ಕಾಯುತ್ತದೆ. ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಗಳಲ್ಲಿ ಹೋಗುವಾಗ, ಎಂಟರ್ ಆಗುವಾಗ, ದೇವರೇ, ಇಗೋ ಈ ಮನೆ ನಿನ್ನದು ಸ್ವಾಮಿ, ಇದು ನನ್ನದಲ್ಲ, ಈ ಮನೆ ನನ್ನದಲ್ಲ, ಈ ಮನೆ ಯಾರದು? ನಿನ್ನದು. ದುರಾತ್ಮನು ಇಲ್ಲಿಯವರೆಗೂ ಬರ್ಬೋದು, ಆದರೆ ಶಿಲುಬೆಯ ಗುರುತನ್ನು ಹಾಕಿ ಹೇಳಬೇಕು, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ಈ ಮನೆಯ ಒಳಗಡೆ ದುರಾತ್ಮನಿಗೆ, ದುಷ್ಟನಿಗೆ, ಕೆಟ್ಟದ್ದಕ್ಕೆ, ಸಾಲಕ್ಕೆ, ಸಮಸ್ಯೆಗೆ ಪ್ರವೇಶವಿಲ್ಲ. ಕೇವಲ ಒಳ್ಳೆಯದಕ್ಕೆ ಮಾತ್ರನೇ ಪ್ರವೇಶನ. ನಮ್ಮ ಮನೆಯೊಳಗೆ ಯಾವ ಕೆಟ್ಟದ್ದು ಪ್ರವೇಶಿಸಬಾರದು ಎಂದು ನಾವು ಮನೆಯೊಳಗೆ ಹೋಗುವಾಗ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಯಲ್ಲಿರುವಾಗ ಪ್ರಾರ್ಥನೆ ಮಾಡಬೇಕು. ಆಗ ನೋಡಿ, ಸಂಹಾರ ದೂತನೂ ಕೂಡ ಮನೆಯೊಳಗೆ ಹೋಗಿ ನೋಡ್ಕೊಂಡು ಬರಲಿಲ್ಲ. ಮನೆಯ ಬಾಗಿಲತ್ತರನೇ ಆ ಗುರುತು, ಆ ಮುದ್ರೆ, ಆ ಒಂದು ಪ್ರಸನ್ನತೆ ಸಂಹಾರ ದೂತನಿಗೆ ಕಾಣಿಸ್ತು. ಆದರೆ ಐಗುಪ್ತರ ಮನೆ ಹತ್ರ ಹೋದಾಗ ಯಾವುದೂ ಇರಲಿಲ್ಲ. ಮನೆಯೊಳಕ್ಕೆ ಹೋದ, ಸ್ವಚ್ಛಲ ಮಕ್ಕಳನ್ನು ಕೊಂದು ಬಿಟ್ಟನು. ಇವತ್ತು ಅಪಾಯವು ಬರುತ್ತದೆ, ಪಕ್ಕನೆ ಅಪಾಯ ಬರುತ್ತದೆ. ಆದರೆ ಯೇಸುವಿನ ಮುದ್ರೆ ಇರುವ ನಾವು, ಯೇಸು ಕ್ರಿಸ್ತನ ರಕ್ತದಲ್ಲಿ ಮಿಂದಿರುವ ನಾವು ಸುರಕ್ಷಿತರಾಗಿರಬೇಕು. ಆಮೆನ್. ದೇವರ ವಾಕ್ಯ ಹೇಳುತ್ತಾ ಇದೆ, ಯಾವ ಕೇಡು, ಯಾವ ಪಕ್ಕನೆ ಬರುವ ಅಪಾಯಕ್ಕಾಗಲಿ, ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ.
ಅವರು ಗೋಳಾಡ್ತಾ ಇದ್ದಾರೆ, ಆದರೆ ಇವರು ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯವಾಯಿತು? ಯಾಕೆಂದರೆ ಅವರು ಕರ್ತನಲ್ಲಿ ವಿಶ್ವಾಸವಿಟ್ಟರು. ಇವತ್ತು ದೇವಜನವೇ, ನಾವು ಹಾಗೇನೆ ಕರ್ತನಲ್ಲಿ ವಿಶ್ವಾಸವಿಟ್ಟು ನಮ್ಮ ದೇವರು ಹೇಳುತ್ತಾರೆ, 28ನೇ ಅಧ್ಯಾಯ ಮತ್ತಾಯದಲ್ಲಿ ಹೇಳ್ತದೆ, ನಾನು ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಕೊಟ್ಟವನು ಆತ ನಮ್ಮ ಸಂಗಡ ಇದ್ದೇ ಇರುತ್ತಾನೆ. ನೋಡಿ, ಇಷ್ಟೊಂದು ವಾಗ್ದಾನಗಳನ್ನು ದೇವರು ಕೊಟ್ಟು, ನನ್ನ ದೂತರನ್ನು ಕಳುಹಿಸ್ತೇನೆ, ಸುರಕ್ಷತೆ ಕೊಡುತ್ತೇನೆ, ಅಪಾಯದಿಂದ ಕಾಪಾಡುತ್ತೇನೆ, ಪಕ್ಕನೆ ಬರುವ ಅಪಾಯಕ್ಕಾಗಲಿ ನೀವು ಹೆದರಬೇಕಾಗಿಲ್ಲ. ಇವಾಗ ಹೇಳ್ತದೆ 26ನೇ ವಚನ, ಜ್ಞಾನೋಕ್ತಿ 3:26, ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು. ಭರವಸೆ ಅಂದ್ರೇನು? ನಾವು ನಂಬೋದು. ನಮ್ಮ ಭರವಸೆಗೆ ಯಾರ ಆಧಾರ? ಕರ್ತನು ಯೆಹೋವನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನೇನು ಮಾಡ್ತಾನೆ? ಕಾಪಾಡ್ತಾನೆ. ಆಮೇನ್. ದೇವರು ಕಾಪಾಡ್ತಾನೆ, ಅದು ಭರವಸೆ ಇರಬೇಕು. ಅದಿಲ್ಲದೆ ಹೋದರೆ ನಾವು ನಿಜವಾಗಿ ಯಾವಾಗಲೂ ಅಯ್ಯೋ ಆಗುತ್ತೋ ಇಲ್ವೋ ನಡೆಯುತ್ತೋ ಇಲ್ವೋ ಎಂದು ಹೇಳಿ ನಾವೇನು ಮಾಡ್ತೇವೆ? ಬೇಸರ ಮಾಡಿಕೊಳ್ಳುತ್ತೇವೆ. ನನ್ನ ಪ್ರಿಯ ದೇವಜನವೇ, ಯೋಬನ ಗ್ರಂಥದಲ್ಲಿ 11ನೇ ಅಧ್ಯಾಯ 19ನೇ ವಚನವನ್ನು ನೀವು ನೋಡುವಾಗ ಅಲ್ಲಿ ಹೇಳುತ್ತದೆ, ಮಲಗಿಕೊಂಡಾಗ ನಿನ್ನನ್ನು ಯಾರು ಹೆದರಿಸುವುದಿಲ್ಲ, ಅನೇಕರು ನಿನ್ನ ಮುಖ ಪ್ರಸನ್ನತೆಯನ್ನ ಅಪೇಕ್ಷಿಸುವರು. ಆಮೇನ್. ಏಮಂತ ಹೇಳ್ತಾ ಇದೆ? ಮಲಗಿಕೊಂಡಾಗ ನಿನ್ನನ್ನು ಯಾರು ಎದುರಿಸುವುದಿಲ್ಲ. ಕೆಲವು ಸಣ್ಣ ಪ್ರಾಯದಲ್ಲಿರುವಂಥ ಮಗುವನ್ನು ನೀವು ನೋಡಿದ್ದೀರಾ? ಮಗು ಏನು ಮಾಡ್ತಾ ಇದೆ ಗೊತ್ತಾ? ನಿದ್ದೆ ಮಾಡ್ತಾ ನಿದ್ದೆಯಲ್ಲೇ ನಗ್ತಾ ಇರ್ತದೆ. ನೀವೆಲ್ಲ ಗಮನಿಸಿರ್ತೀರಲ್ವ? ಮಗು ನಿದ್ದೆ ಮಾಡ್ತಾನೆ ಏನೋ ಒಂದು ಸ್ಮೈಲ್ ಮಾಡ್ತಾ ಇರ್ತದೆ. ಯಾಕೆ ಗೊತ್ತಾ? ಕೆಲವರು ಹೇಳ್ತಾರೆ, ಸಣ್ಣ ಪ್ರಾಯದಲ್ಲಿ ಆ ಮಗು ಏನು ಮಾಡ್ತದಂತೆ? ದೇವರ ಮುಖ ಪ್ರಸನ್ನತೆಯನ್ನು ಕಾಣ್ತಾ ಇರ್ತದಂತೆ. ಹಲ್ಲೆಲೂಯಾ. ನೋಡಿ, ಯಾವಾಗ ಮಗುವು ಆ ದೇವರನ್ನ ಬಿಟ್ಟು ಮನುಷ್ಯರನ್ನ ನೋಡ್ಲಿಕ್ಕೆ ನೋಡ್ತದೋ ಭಯ ಬರುತ್ತದೆ ಮಗುಗಳಿಗೆ. ಅಳೋದು ಸ್ಟಾರ್ಟ್ ಮಾಡ್ತಾರೆ, ಭಯ ಪಡೋದು ಸ್ಟಾರ್ಟ್ ಮಾಡ್ತದೆ. ಮತ್ತು ಸ್ಮಾಲ್ ಏಜಲ್ಲಿ ನೋಡ್ರಿ, ಸಣ್ಣ ಪ್ರಾಯದಲ್ಲಿ ನೋಡ್ರಿ, ಮಗು ಸ್ಮೈಲ್ ಮಾಡ್ತಾ ಇರ್ತದಂತೆ. ಯಾಕೆಂದ್ರೆ ದೇವರ ಮುಖ ಪ್ರಸನ್ನತೆಯನ್ನು ಅದು ಎದುರು ನೋಡುತ್ತಾ ಇರ್ತಂತೆ. ಅದಕ್ಕೆ ಈ ಯೋಬನ ಗ್ರಂಥದ ಹೇಳ್ತದೆ, ಅನೇಕರು ನಿನ್ನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸುವರು. ನಮ್ಮ ಮುಖವು ಹೇಗಿರಬೇಕಂತೆ? ಅದು ನಗುತ್ತಾ ಇರಬೇಕು. ಯಾವಾಗ? ನಿದ್ದೆಯಲ್ಲಿಯೂ ಕೂಡ. ಅಂದರೆ ಒಂದು ಸ್ಮೈಲ್ ನಮ್ಮಲ್ಲಿ, ಏನು ಭಯ ಇಲ್ಲದೆ ಇದ್ದರೆ ಒಳ್ಳೆ ಸ್ಮೈಲ್ ನಮ್ಮಲ್ಲಿ ಬರ್ತಾ ಇರ್ತದೆ. ಅದೇ ಭಯ ಇದ್ದರೆ ಅಯ್ಯೋ ಏನೋ ಬರ್ತಾ ಇದೆ, ಏನೋ ನಾನು ಇದು ಮಾಡ್ತಾ ಇದೆ, ಅನ್ನೋದು ಅಂತೇಳಿ ಒಂದೊಂದು ಕೆಲವರು ಮಾತಾಡ್ತಾರಲ್ಲ, ನಿದ್ದೆಯಲ್ಲೇ ಮಾತಾಡ್ತಾ ಇರ್ತಾರೆ, ಅಯ್ಯೋ ಬೇಡ ಅನ್ನೋದು, ಕಿರ್ಚ್ಕೊಳ್ಳೋದು, ಎದ್ದೇಳೋದು ಮಾಡ್ತಾ ಇರ್ತಾರೆ. ಆದರೆ ದೇವರು ನಮಗೆ ಕಾಪಾಡುವವನಾದ್ದರಿಂದ ನೀವು ನಾನು ಅನೇಕರು ಆತನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸುವರು ಎಂದು ಹೇಳುತ್ತಾ ಇದೆ. ಈಗ ನಾವೊಂದು ವೇಳೆ ಈ ರೀತಿಯಾಗಿ ಒಳ್ಳೆಯ ನಿದ್ದೆಯನ್ನು ಮಾಡಬೇಕಾದ್ರೆ, ದೇವರ ಪ್ರಸನ್ನತೆಯನ್ನು ಕಾಣಬೇಕಾದ್ರೆ ಏನು ಮಾಡಬೇಕು ಅಂತ ಕೆಲವು ವಾಕ್ಯಗಳನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ 8 ಮತ್ತು 9ನೇ ವಚನ ಹೇಳುತ್ತದೆ, ನಾನು ಯಾವಾಗಲೂ ಕರ್ತನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆಮೇನ್. ಏನಂತ ಹೇಳ್ತದೆ? ನಾನು ಕರ್ತನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಎದುರಿಗೆ ಇಟ್ಕೊಳ್ಳೋದಂದ್ರೆ ಏನು? ಫೋಟೋ ಇಟ್ಕೊಳ್ಳೋದಾ? ಎದುರಿಗೆ ಇಟ್ಕೊಳ್ಳೋದಂದ್ರೆ ಏನು? ದೇವರ ಮುಂದೆ, ದೇವರು ನನ್ನ ಹತ್ರ ಇದ್ದಾನಪ್ಪ, ನನ್ನ ಮನೆಯಲ್ಲಿದ್ದಾನೆ, ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಹೋಗುವಾಗಿರುತ್ತಾನೆ, ಮಲಗುವಾಗಿರುತ್ತಾನೆ ಅಂದರೆ ನಮ್ಮ ಯಾವಾಗಲೂ ದೇವರ ಮುಂದೆ ಇರಬೇಕು. ಹಾಗಾದರೆ ದೇವರು ನಮ್ಮ ಮುಂದೆ ಇದ್ದರೆ ನಾವು ಹೇಗೆ ಜೀವಿಸ್ತೀವಿ? ನಾವು ಎಷ್ಟೋ ಸಂತೋಷವಾಗಿ ಜೀವಿಸ್ತೇವಲ್ವಾ? ಇಲ್ಲಿ ಹೇಳ್ತದೆ, ಆಮೇಲೆ ಹೇಳ್ತದೆ, 2ನೇದು ನೋಡ್ರಿ, ಕೀರ್ತನೆ 16:8, ಆತರು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. 7ನೇ ವಾಕ್ಯ ಅದೇನು ಹೇಳ್ತದೆ ಅಂತ? ಎಲ್ಲಿಂದ? ಆತನು, ಯಾರು? ಕರ್ತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಒಂದು ಹೇಳ್ತದೆ, ಒಂದು ಎದುರಿಗೆ ಇರುತ್ತಾನೆ, 2ನೇದು ನನ್ನ ಬಲಗಡೆಯಲ್ಲಿ ಇರುತ್ತಾನೆ ಎಂದು ಹೇಳ್ತಾ ಇದ್ದಾನೆ. ಎದುರಿಗೆ ಬಲಗಡೆಯಲ್ಲಿ ಇರುತ್ತದೆ, ಕದಲುವುದಿಲ್ಲ. ಆಮೇಲೆ ಹೇಳುತ್ತದೆ 9ನೇ ವಚನ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿದೆ. ನೋಡಿ ಅಂತ ಹೇಳಿ ಏನೇನು 3 ಕಾರ್ಯಗಳಿದೆ ಇಲ್ಲಿ. ಒಂದು ನನ್ನ ಹೃದಯ, ನಮ್ಮ ಹೃದಯ ಹೇಗಿರ್ತದಂತೆ? ಹರ್ಷಿಸುತ್ತದೆ. 2ನೇದೇನು? ನನ್ನ ಮನಸ್ಸಿದೆಯಲ್ಲ, ಉಲ್ಲಾಸುತ್ತದೆ. 3 ನನ್ನ ಶರೀರವು ಸುರಕ್ಷಿತವಾಗಿರುವುದು. ನೋಡಿ, ಹೃದಯ, ಮನಸ್ಸು, ಶರೀರ ಚೆನ್ನಾಗಿದ್ದರೆ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಲ್ವಾ?
ಶರೀರದಲ್ಲಿ ಏನಾದರೂ ವೇದನೆ ಇದ್ದರೆ ನಿದ್ದೆ ಬರುತ್ತಾ? ಮನಸ್ಸು ಸರಿ ಇಲ್ಲ ಅಂದ್ರೆ ನಿದ್ದೆ ಬರುತ್ತಾ? ನಮ್ಮ ಹೃದಯ ಹೊಡ್ಕೊಳ್ತಾ ಇತ್ತು, ಭಯ ಪಡ್ತಾ ಇತ್ತು, ನಿದ್ದೆ ಬರುತ್ತಾ? ನೋಡಿ, ಇದು ನನ್ನ ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದೆ. ನನ್ನ ಹೃದಯವು ಹರ್ಷದಿಂದಿರುವಾಗ, ನನ್ನ ಮನವು ಉಲ್ಲಾಸಗೊಳ್ಳುವಾಗ, ನನ್ನ ಶರೀರವು ಸುರಕ್ಷಿತವಾಗಿರುವಾಗ ನಾನು ನಿದ್ದೆ ಮಾಡುತ್ತೇನೆ. ಆಮೆನ್. ಎಂಥ ಸೂಪರಾಗಿ ದೇವರ ವಾಕ್ಯ ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಾ ಇದೆ. ನಮಗೆ ಯಾವ ಭಯವೂ ಇರಬಾರದು. ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ 12ನೇ ಅಧ್ಯಾಯ 10ನೇ ವಚನದಲ್ಲಿ ಏನು ಮಾಡ್ತಾರೆ? ಇಸ್ರಾಯೇಲರು ಪ್ರಯಾಣ ಮಾಡಿ ಹೋಗುತ್ತಾ ಇದ್ದಾರೆ. ಆ ಹೋಗುತ್ತಿರುವಂಥ ಸ್ಥಳದಲ್ಲಿ ಈಗ ನೋಡಿ, ಅವರು ಶತ್ರುಗಳ ಮಧ್ಯದಲ್ಲಿ ನಿವಾಸ ಮಾಡಬೇಕಾಯಿತು. ಧರ್ಮೋಪದೇಶ ಕಾಂಡ 12:10ರಲ್ಲಿ, ನೀವು ಯೋರ್ದಾನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ಆ ದೇಶದಲ್ಲಿ ಮನೆ ಮಾಡಿಕೊಂಡಿರುವಾಗ ನಿಮ್ಮ ಸುತ್ತಲೂ ಶತ್ರುಗಳು ಯಾರೂ ಇಲ್ಲದಂತೆ ಯೆಹೋವನು ಮಾಡಿದ್ದರಿಂದ ನೀವು ನಿರ್ಭಯವಾಗಿರುವ ಕಾಲದಲ್ಲಿ ಎಂದು ಹೇಳುತ್ತಾ ಇದೆ. ಯಾರಿದ್ರು ಅಲ್ಲಿ ಸುತ್ತಲೂ? ಶತ್ರುಗಳಿದ್ರು. ಆದರೆ ಈಗ ಶತ್ರುಗಳು ಏನು ಮಾಡಿದ್ದಾನೆ? ಇಲ್ಲದಂತೆ ಮಾಡಿಬಿಟ್ಟಿದ್ದಾನೆ. ಶತ್ರುಗಳಿದ್ದರೂ ನಿದ್ರೆ ಬಡೋದಿಲ್ಲ ತಾನೇ? ಶತ್ರುಗಳು ಇಲ್ಲದ ಹಾಗೆ ದೇವರು ನಮಗೆ ಮಾಡಬೇಕು. ನಂಬುತ್ತಿರುವಂಥ ದೇವಜನವೇ, ನಿಮ್ಮ ಜೀವಿತದಲ್ಲಿ ಯಾರಾದರೂ ಶತ್ರುಗಳಿದೆಯಾ? ಕೆಲವರಿಗೆ ಮನುಷ್ಯರು ಶತ್ರುಗಳು, ಕೆಲವರಿಗೆ ಸಾಲ ಶತ್ರು, ರೋಗ ಶತ್ರು, ಕೆಲವು ಸಾರಿ ನಮ್ಮಲ್ಲೇ ಕುಗ್ಗುವಿಕೆ, ಖಿನ್ನತೆ, ಮಾನಸಿಕವಾದಂಥ ವೇದನೆ, ಇದೇ ನಮ್ಮ ಶತ್ರುಗಳು. ನಮಗೆ ನಾವೇ ಕೆಲವು ಸಾರಿ ಶತ್ರುಗಳು, ಬೇರೆಯವರಲ್ಲ. ಕೆಲವು ಸಾರಿ ನಮಗೆ ನಾವೇ ಸುಮ್ಮನೆ ಭಯಪಡ್ತಾ ಇರ್ತೀವಿ. ಕೆಲವರು ಹೇಳ್ತಾರೆ, ಫಸ್ಟ್ ನನಗೆ ಬಸ್ಗೆ ಹೋಗೋಕ್ಕೂ ಭಯ, ಟ್ರೈನ್ಗೆ ಹೋಗೋಕ್ಕೂ ಭಯ, ಫ್ಲೈಟ್ ಅಂದರೂ ಭಯ, ಆಚೆ ಹೋಗೋಕ್ಕೆ ಭಯ, ಹೋಗಲಿ ಮನೆಯಲ್ಲಿರೋಕ್ಕೂ ಭಯ. ಕೆಲವ್ರಿಗೆ ನಿಜವಾಗ ಮಾನಸಿಕ, ಈಗ ನಿಮ್ಮ ಮನಸ್ಸಿಗೆಲ್ಲ ಹೋಗಿ ಕೆಲವು ಪೇಷಂಟ್ಸ್ ನೋಡ್ರಿ, ಒಬ್ಬೊಬ್ರದ್ದು ಒಂದು ಸಮಸ್ಯೆ, ಏನೋ ಒಂಥರ ಸಮಸ್ಯೆ ಕೇಳಿದರೆ ವಿಚಿತ್ರವಾಗಿರ್ತವೆ. ಇಂಥ ಸಮಸ್ಯೆನೂ ಇದೆಯಾ? ಕೆಲವರಿಗೆ ನೀರು ನೋಡಿದ್ರೆ ಭಯ, ಏನು ಬಾವಿ ಕಡಲಲ್ಲ, ಬರೀ ಮನೆಯಲ್ಲಿ ನೀರು ನೋಡಿದ್ರು ಭಯ, ಹೌದಲ್ವಾ? ನೋಡಿ, ಆ ಥರದ ಭಯ ಎಲ್ಲ ಇರ್ತದೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಶತ್ರುಗಳಿಲ್ಲದ ಹಾಗೆ ಮಾಡುತ್ತೇನೆ, ನಿಮ್ಮನ್ನು ಮಾಡ್ತಾನೆ ನಿರ್ಭಯವಾಗಿರುವಂಥ ಕಾಲವಾಗಿ ಮಾಡುತ್ತೇನೆ. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಜಕ ಕಾಂಡ ಗ್ರಂಥ 25ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದೆ. ಯಾಜಕ ಕಾಂಡ 25:18, ನನ್ನ ಆಜ್ಞಾ ವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು, ಆಗ ನೀವು ಆ ದೇಶದಲ್ಲಿ ನಿರ್ಭಯವಾಗಿ ವಾಸವಾಗಿರುವಿರಿ, ನಿಮ್ಮ ಭೂಮಿಯು ಫಲವತ್ತಾಗುವುದು, ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ಮತ್ತು ಆ ದೇಶದಲ್ಲಿ ನೀವು ನಿರ್ಭಯವಾಗಿ ವಾಸ ಮಾಡುವಿರಿ. ಆಮೇನ್. ಎಂಥ ವಾಕ್ಯ ಹೇಳ್ತಾ ಇದೆ. ಆ ಕಾಲದಲ್ಲಿ ನಿಜವಾಗಿಯೂ ಭೂಮಿ, ಫಲವತ್ತಾದ ಭೂಮಿ, ಕೆಲಸ, ಸಮೃದ್ಧಿ, ಊಟ ಇದೇ ಅವ್ರಿಗೆ ಬೇಕಾಗಿದ್ದಿತ್ತು. ರೋಟಿ ಕಪಡ ಅವ್ರ ಮಕಾನ್, ಅದೇ ನಾವು ಹೇಳ್ತಾರಲ್ಲ, ರೋಟಿ ಅಂದ್ರೇನು? ಊಟ ಬೇಕು. ರೋಟಿ, ಕಪಡ ಬಟ್ಟೆ, ಮಕಾನ್ ಮನೆ, ವಾಸಸ್ಥಳ ಇದೆ, ಇಲ್ಲಿ ಊಟ ಇದೆ ಅಲ್ವಾ, ಬಟ್ಟೆ ಇದೆ, ಇನ್ನೇನು ಬೇಕು? ಅಲ್ಲಿ ಹೇಳಿದ್ರೆ ನಾವು ನಿರ್ಭಯವಾಗಿ ವಾಸವಾಗ್ತೇವೆ. ಆಮೇನ್. ನಮ್ಮ ದೇವರು ನಮಗೆ ಕೊಡೋದಿಲ್ವಾ? ಊಟ ಬಟ್ಟೆ ಕೊಡೋದಿಲ್ವಾ? ನಮಗೆ ವಾಸ ಮಾಡಲಿಕ್ಕೆ ಸ್ಥಳ ಕೊಡಲ್ವಾ? ಆದರೆ ಮನುಷ್ಯರೇನು ಗೊತ್ತಾ, ಇದಕ್ಕಿಂತ ಮೇಲೆ ಬೇಕು. ಅಯ್ಯೋ ಅದು ಬೇಕು, ಇದು ಬೇಕು, ಸಮಸ್ಯೆ ಜನರಿಗೆಲ್ಲ ಇದೇನೆ. ಬರೀ ನಮಗೆ ಊಟ ಬಟ್ಟೆ ಮನೆ ಅಷ್ಟೇ ಅಂದ್ಕೊಳ್ಳಿ, ನಮಗೆ ಸಾಕಾಗುವಷ್ಟು ಇರ್ತದೆ. ಈಗ ಸಾಲಗಳಿರೋದ್ರಿಂದ, ಬಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮಕ್ಕಳನ್ನು ಓದಿಸ್ಬೇಕು, ವಾಹನಗಳು ಬೇಕು, ಮನೆಗಳು ಬೇಕು, ಸ್ಥಳಗಳು ಬೇಕು. ಅದಕ್ಕೆ ನಮಗೇನಂದರೆ ಅದು ಬೇಕು ಇದು ಬೇಕು ಅಂದಾಗ ಕೊರತೆ ಆಗ್ತದೆ. ಇಲ್ಲ ಅಂದರೆ ಅಬ್ಬಾ ಬೇಕಾದಷ್ಟು ಇದೆಯಪ್ಪ, ತಿನ್ನಕ್ಕೂ ಮಲಗಕ್ಕೂ ಇರೋಕ್ಕೂ ಏನೂ ತೊಂದರೆ ಇಲ್ಲ, ನಾನು ಯಾಕೆ ಚಿಂತೆ ಮಾಡಬೇಕು, ಮಲ್ಕೊತೀನಿ ಅಂತ ಕೆಲವು ಮಲ್ಕೊಳ್ತಾರೆ. ಈ ಕಾಲದಲ್ಲಿ ಯಾರೂ ಹಂಗೆ ಯೋಚನೆ ಮಾಡೋರು ಇಲ್ವೇನೋ, ಆದರೆ ದೇವ್ರ ವಾಕ್ಯ ಹೇಳ್ಕೊಡೋದು ಅದೇನೆ. ಆವತ್ತಿನ ಕಾಟ ಆವತ್ತಿಗೆ ದೇವ್ರ ವಾಕ್ಯ ಹೇಳುತ್ತೆ ಸಿಂಪಲ್ ಆಗಿ. ನಾಳಿನ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡ್ರಿ. ಎಷ್ಟು ಚೆನ್ನಾಗಿ ದೇವ್ರ ವಾಕ್ಯ ಹೇಳುತ್ತದೆ. ಚಿಂತೆ ಮಾಡಿದರೆ ನಮಗೇನಾಗುತ್ತೆ? ನಿದ್ದೆ ಹೋಗುತ್ತೆ, ಸಮಸ್ಯೆ ಬರುತ್ತೆ. ಹೆಚ್ಚು ನಾವು ಸಿಂಪಲ್ ಆಗಿರಲಿಕ್ಕೂ ಹಂಬಲ್ ಆಗಿರ್ಲಿಕ್ಕೂ ನೋಡಬೇಕು. ಎಷ್ಟು ತಾಳ್ಮೆಯಿಂದ ಇರುತ್ತೇವೋ, ಕಡಿಮೆ ಆಗಿರುತ್ತೇವೋ ಅಷ್ಟು ಸಂತೃಪ್ತಿ ಬರುತ್ತದೆ. ಹೌದಾ ಇಲ್ವಾ? ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ? ಅದು ಇದು ಲಾಸರನು ಏನೂ ಇರಲಿಲ್ಲ,
ಅವನು ನೋಡುತ್ತೇವೆ. ಲಾಜರನು ಐಶ್ವರ್ಯವಂತನ ಕಥೆಯನ್ನು ನೋಡುವಾಗ ಐಶ್ವರ್ಯವಂತನು ಬೇಕಾದದ್ದು ತಿಂದು ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಆದರೆ ಇವನಿಗೆ, ಲಾಜರನಿಗೆ ಪಾಪ ಏನಿಲ್ಲ, ಸರಿಯಾದಂಥ ಮನೆ ಇಲ್ಲ, ಆರೋಗ್ಯ ಇಲ್ಲ, ಊಟ ಇಲ್ಲ. ಈ ಐಶ್ವರ್ಯವಂತನ ಮೇಜಿನಿಂದ ಬಿದ್ದಿದ್ದು ತಿಂತಾ ಇದ್ದಾನೆ. ಅವನು ಗಾಯಗಳು, ನಾಯಿಗಳು ನೆಕ್ಕುತ್ತಾ ಇವೆ. ಆದರೆ ಇಂಥ ಸಂದರ್ಭದಲ್ಲಿ ಅವನು ಯಾವುದಕ್ಕೂ ಚಿಂತೆ ಮಾಡಲಿಲ್ಲ. ನೀವು ನಾನು ದೇವಜನವೇ, ಭಯಪಡದೆ ಸುರಕ್ಷಿತವಾಗಿ ನಿದ್ದೆ ಮಾಡಬೇಕಾದ್ರೆ ಈ ವಾಕ್ಯಗಳು ಎಷ್ಟು ಚೆನ್ನಾಗಿರುವ ವಾಕ್ಯಗಳು ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನು ಬರ್ಕೊಳ್ರಿ. ಈ ವಾಕ್ಯಗಳನ್ನು ನಿದ್ದೆ ಬರದೇ ಇದ್ದಾಗ ಧ್ಯಾನ ಮಾಡಿರಿ. ದೇವರು ಇಂಥ ವಾಕ್ಯಗಳನ್ನು ನನಗೆ ಹೇಳಿರುವಾಗ ನಾನು ಯಾಕೆ? ನಿಮಗೆ ಸಾಧ್ಯ ಆದರೆ ವಿಡಿಯೋ ನೋಡ್ತಾ ಇರುವಂಥವರು ಪದೇ ಪದೇ ಈ ವಾಕ್ಯನ ಬರೆದಿಟ್ಕೊಂಡು ಇಂಥ ದಿನದ್ದೇ ಡೇಟದ್ದು ಅಂತೇಳಿ ಮತ್ತೆ ನೋಡ್ರಿ. ನಿಮ್ಮ ಭಯವು ನೀಗುತ್ತದೆ, ನಿಮಗೆ ಸುರಕ್ಷತೆ ಸಿಗುತ್ತದೆ, ಸುಖ ನಿದ್ರೆ ನಿಮ್ಮ ಪಾಲಾಗುತ್ತದೆ. ಕರ್ತನು ತಾನೇ ನಿಮಗೂ ನನಗೂ ಆ ರೀತಿಯಾಗಿ ಸಹಾಯ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ಭಯವು ಆವರಿಸುವಾಗ, ಶತ್ರುಗಳು ಬರುವಾಗ, ಸಮಸ್ಯೆಗಳಿರುವಾಗ, ಸಾಲಗಳಾಗಿರುವಾಗ ಸುಖ ನಿದ್ರೆಯೂ ಇಲ್ಲ, ಸಮಾಧಾನವೂ ಇಲ್ಲ. ಆದರೆ ಇವತ್ತು ದಾವೀದ ಭಕ್ತನು, ಸೊಲೊಮೋನನು, ಕಥನೆ ಯಾಜಕ ಕಾಂಡದಲ್ಲಿ, ಧರ್ಮೋಪದೇಶ ಕಾಂಡದಲ್ಲಿ, ಯೋಬನ ಗ್ರಂಥದಲ್ಲಿ ನಾವೆಲ್ಲ ನೋಡಿದ್ದೀವಿ. ಕಥನೆ ಸುತ್ತಲೂ ಶತ್ರುಗಳಿದ್ದರೂ ನೀನು ಇಲ್ಲದೆ ಮಾಡುತ್ತಿ, ಸಮಸ್ಯೆಗಳಿದ್ದರೂ ಇಲ್ಲದೆ ಮಾಡುತ್ತಿ, ನೀನು ನಮಗೆ ಸುಖ ನಿದ್ರೆಯನ್ನು ಕೊಡುತ್ತಿ. ಅಪ್ಪ, ನೀನು ಕಾಪಾಡುವವನಾಗಿರುವುದರಿಂದ ನಾವು ಯಾವ ಕೇಡಿಗೂ, ಯಾವ ಅಪಾಯಕ್ಕೂ, ತಟ್ಟನೆ ಬರುವಂಥ ಸಮಸ್ಯೆಗಳಿಗೂ, ಶತ್ರುಗಳಿಗೂ ಯಾವುದಕ್ಕೂ ನಾವು ಭಯ ಪಡೋದಿಲ್ಲ. ದೇವರೇ, ನಿನ್ನನ್ನೇ ದೃಷ್ಟಿಸುವ ಒಂದು ಮಗುವು ಎಷ್ಟು ಚಂದವಾಗಿ ನಗುತ್ತಾ ದೇವರು ಸುಖವಾಗಿ ನಿದ್ರೆ ಮಾಡುತ್ತದೋ, ನಾವು ಕೂಡ ಅದೇ ರೀತಿಯಾಗಿರಬೇಕೆಂದು ನಿನ್ನ ವಾಕ್ಯವು ಯೋಬನ ಗ್ರಂಥದಲ್ಲಿ ನಮಗೆ ಹೇಳಿತ್ತಲ್ಲವೇ? ನಿನ್ನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸುವರು ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆಯಲ್ಲಪ್ಪ. ನಾವು ಕೂಡ ರಾತ್ರಿಯ ಜಾವಗಳಲ್ಲಿ ನಿನ್ನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸಬೇಕು. ನನ್ನ ದೇವರನ್ನು ನಾನು ಮುಂದೆ ಇಟ್ಕೊಂಡಿದ್ದೀನಿ, ನನ್ನ ದೇವರು ನನ್ನ ಬಲಗಡೆಯಲ್ಲಿದ್ದಾರೆ, ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ, ನನ್ನನ್ನು ಗಮನಿಸ್ತಾ ಇದ್ದಾರೆ ಎಂದು ನಾವು ನಂಬುವಾಗ ನಮಗೆ ಯಾವ ಆಪತ್ತು, ಕೇಡು, ತೊಂದರೆಯು, ಸಮಸ್ಯೆಯು ಉಂಟಾಗದಂತೆ ನೀವು ನಮ್ಮನ್ನು ಕಾಯುವ ದೇವಾದಿ ದೇವರಾಗಿದ್ದೀರಿ. ನಿನ್ನ ನಾಮಕ್ಕೆ ವಂದನೆಗಳಪ್ಪ. ಈ ದಿನ ಈ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಂಥ ನಮ್ಮೆಲ್ಲರನ್ನ ದೇವರೇ, ಕೇಳುತ್ತಿರುವಂಥವರು ಮತ್ತೆ ಮತ್ತೆ ಒಂದು ವೇಳೆ ಕೆಲವರು ಈ ವಿಡಿಯೋನ ನೋಡುವಾಗ ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಶಕ್ತಿಯು, ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂಥ ವಾಗ್ದಾನಗಳು, ಆಶೀರ್ವಾದಗಳು ನಮಗೆಲ್ಲರಿಗೂ ಲಭಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಡಿದವಾಗಿ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತೀರೆಂದು, ವಿಡಿಯೋ ನೋಡಿದ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಸುರಕ್ಷತೆಯು, ದೇವರೇ, ಎಲ್ಲ ಕಾಪಾಡುವಿಕೆಯು, ಸುಖ ನಿದ್ರೆಯು, ಸಂತೃಪ್ತಿಯು, ಸಮಾಧಾನವು ಉಂಟಾಗಬೇಕೆಂದು ಲೋಕರಕ್ಷಕನು, ಸಮಾಧಾನದ ಕರ್ತನು, ಸುಖ ನಿದ್ರೆ ದಯಪಾಲಿಸುವಾತನು, ನಮ್ಮ ಕುರಿತಾಗಿ ತನ್ನ ದೂತರುಗಳಿಗೆ ಅಪ್ಪಣೆ ಕೊಡುವಾತನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.